ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾರು ನ್ಯೂ ಸಬ್ಸ್ಕ್ರೈಬರ್ ಆಗಿದ್ದೀರಾ, ಹಾಗೆ ಆಲ್ರೆಡಿ ಯಾರು ನನ್ನ ಸಬ್ಸ್ಕ್ರೈಬರ್ ಆಗಿದ್ದೀರಾ, ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಎಷ್ಟೊಂದು ಜನ ಉಪಯೋಗ ಆಗಿದೆ ಇದರಿಂದ ಅಂತ ಮೆಸೇಜ್ ಹಾಕಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ದಯವಿಟ್ಟು ಎಲ್ಲರೂ ಕಮೆಂಟ್ ಬಾಕ್ಸಲ್ಲೇ ಮೆಸೇಜ್ ಹಾಕಿ, ಪರ್ಸ್ನಲ್ ಆಗಿ ಯಾರು ಮೆಸೇಜ್ ಹಾಕ್ಬೇಡಿ, ಓಕೆನಾ? ಯಾಕಂದರೆ ನಾನು ಎಲ್ಲರಿಗೂ ಉತ್ತರ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಸೊ 5 ಜನ ಒಂದೇ ಕ್ವಶನ್ ಕೇಳಿದರೆ, ಸೊ ನಾನು ಒಂದು ಮೆಸೇಜ್ ಹಾಕಿದ್ರೆ ನಿಮ್ಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾರ್ಯಾರು ಕಮೆಂಟು ಶೇರು ಮಾಡಿದ್ದೀರಾ, ತುಂಬ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಏರ್ ಫೋರ್ಸ್ ಜಾಬು, ಓಕೆನಾ? ಏರ್ ಫೋರ್ಸಲ್ಲಿ ನಿಮಗೆ ಕಾಲ್ ಫಾರ್ ಮಾಡಿದ್ದಾರೆ ಜಾಬ್ಸ್ನ. ಸೊ ಯಾರೆಲ್ಲ 17.5 ವರ್ಷ ಇದ್ದೀರಾ ಅವರು ಕೂಡ ಅಪ್ಲೈ ಮಾಡ್ಬೋದು. ಅಂದರೆ ಯಾವಾಗಲೂ ನಾರ್ಮಲ್ ಆಗಿ ಗೌರ್ಮೆಂಟ್ ಜಾಬ್ಸ್ಗೆಲ್ಲ ನಾವು 18 ಇಯರ್ಸ್ ಅಂತ ಸ್ಟಾರ್ಟಿಂಗ್ ಹೇಳ್ತಾ ಇದ್ವಿ. ಬಟ್ ಇದು ಪರ್ಟಿಕ್ಯುಲರ್ ಆಗಿ ಏರ್ ಫೋರ್ಸ್ ಜಾಬ್ಸ್ ಬಂದ್ಬಿಟ್ಟು 17.5 ವರ್ಷದಿಂದ ನೀವು ಅಪ್ಲೈ ಮಾಡ್ಬೋದು. ಅಂದರೆ 17.5 ಏಜ್ ಇರೋರು ಕೂಡ ಅಪ್ಲೈ ಮಾಡ್ಬೋದು, ಓಕೆನಾ? ಸೊ ಏನೇನು ಡೀಟೇಲ್ಸ್ ಬೇಕು ಇದಕ್ಕೆ, ಏನಿದು ಜಾಬ್ ಅಂತ ಅಂದರೆ, ಇದು ಬಂದ್ಬಿಟ್ಟು ಏರ್ ಫೋರ್ಸ್ನಲ್ಲಿ ಕಾಲ್ ಫಾರ್ ಮಾಡಿರೋದು. ಅದ್ರದ್ದು ಒಂದು ಈಗ ನಿಮಗೆ ಜಾಬ್ ಏನು ಬಿಟ್ಟಿದ್ದಾರೆ ಅದ್ರ ನೇಮ್ ಬಂದ್ಬಿಟ್ಟು ಅಗ್ನಿವೀರ ನೇಮಕಾತಿ, ಅಗ್ನಿವೀರ ಅಂತ ಅದ್ರ ಹೆಸರು. ಅವರು ಯೋಜನೆಗೆ ಇಕ್ಕಿರೋದು ಅಗ್ನಿಪಥ ಯೋಜನೆಯಡಿ ಅಗ್ನಿವೀರ ಅಂತ ನೇಮ್ ಅದನ್ನ ಇಟ್ಟಿರೋದು. ಏರ್ ಫೋರ್ಸ್ ಅಲ್ಲಿ ಇದೊಂದು ಜಾಬ್. ಇಂಗ್ಲಿಷ್ನಲ್ಲಿ ಹೇಳ್ಬೇಕು ಅಂದ್ರೆ ಅಗ್ನಿಪಥ ಏರ್ ಫೋರ್ಸ್ ಇಂಟೇಕ್ ಅಂತ, ಓಕೆನಾ? ಸೊ ಇದು 2025 ಸಾಲಿಗೆ ಬಿಟ್ಟಿರೋದು. ಈ ವರ್ಷ ಅಂದ್ರೆ ಈ ತಿಂಗಳು ಬಿಟ್ಟಿರೋದು, ಇದು ಈ ವರ್ಷ ಬಿಟ್ಟಿರೋದು, ಸಾರಿ 2025ಕ್ಕೆ ಬಿಟ್ಟಿರೋದು. ಸೊ ಅಗ್ನಿಪಥ ಯೋಜನೆ ಅಗ್ನಿವೀರ ಏರ್ ಫೋರ್ಸ್ ನೇಮಕಾತಿ 2025 ನೇಮಕಾತಿ ಇಂಡಿಯನ್ ಏರ್ ಫೋರ್ಸ್, ಓಕೆನಾ? ಮತ್ತೆ ಅರ್ಜಿ ಬಂದ್ಬಿಟ್ಟು ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಸೊ ಅಂತಿಮ ದಿನಾಂಕ ಬಂದ್ಬಿಟ್ಟು ನಿಮಗೆ ಜುಲೈ 31, ಅಂದರೆ ಈ ಮಂತ್ 31ನೇ ತಾರೀಕು ನೀವು ಅಪ್ಲೈ ಮಾಡಬೇಕು. ಸೊ ಇದಕ್ಕೇನು ಜಾಸ್ತಿ ಡೀಟೇಲ್ಸ್ ಬೇಡ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರೋ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಇದು ಬಂದ್ಬಿಟ್ಟು ನಾನು ಅವಾಗಲೇ ಹೇಳ್ದಂಗೆ 17.5 ವರ್ಷದಿಂದ ಇರೋರು ಕೂಡ ಅಪ್ಲೈ ಮಾಡ್ಬೋದು. ಅಂದರೆ 17.5 ಇಯರ್ಸ್ ಕೂಡ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು. ಹಾಗೆ ನಿಮಗೆ ಫಸ್ಟೇ ಯಾಕೆ ಇದನ್ನೆಲ್ಲ ಡೀಟೇಲ್ಸ್ ಹೇಳ್ತಾ ಇದ್ದೀನಿ ಅಂದರೆ, ಯಾರು ಫಸ್ಟೇ ಕನ್ಫ್ಯೂಸ್ ಆಗಬಾರ್ದು ಅಂತ, ಅಂದರೆ ಈ ವಿಡಿಯೋ ನೋಡೋರು ಅವರಿಗೆ ಫಸ್ಟೇ ಈ ಡೀಟೇಲ್ಸ್ ಎಲ್ಲ ಹೇಳಿದ್ರೆ ಅಟ್ಲೀಸ್ಟ್ ಅವರಿಗೆ ಹೆಲ್ಪ್ ಆಗುತ್ತೆ. ಇದು ಅವರಿಗೆ ನೆಸೆಸಿಟಿ ಇದೆಯೋ ಜಾಬು ಇಲ್ವಾ ಅಂತ, ಅದಕ್ಕೋಸ್ಕರ ಫಸ್ಟೇ ಹೇಳ್ತಾ ಇದ್ದೀನಿ. ಪರೀಕ್ಷೆ ವಿಧಾನ, ಸೊ ಇದರಲ್ಲಿ ಬಂದ್ಬಿಟ್ಟು ಯಾವ ರೀತಿ ನಿಮಗೆ ಪರೀಕ್ಷೆ ತಗೊತಾರೆ ಅಂದರೆ, ಲಿಖಿತ ಪರೀಕ್ಷೆ ಅಂದರೆ ಕೈ ಬರವಣಿಗೆಯಲ್ಲಿ ಬರೆಯೋಂಥ ಒಂದು ಪರೀಕ್ಷೆ. ಹಾಗೆ ದೈಹಿಕ ತಪಾಸಣೆ, ನಿಮ್ಮದು ಚೆಕಪ್ ಕೂಡ ಮಾಡ್ತಾರೆ, ಅಂದರೆ ದೈಹಿಕ ತಪಾಸಣೆ ಮಾಡ್ತಾರೆ. ಹಾಗೆ ವೆಬ್ಸೈಟ್ ಬಂದ್ಬಿಟ್ಟು agnipathavayu.cdac.in ಅಂತ. ಸೊ ಇದನ್ನ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ. ಡೈರೆಕ್ಟಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಹಾಗೆ ಇದಕ್ಕೆ ಏನಪ್ಪ ಕ್ವಾಲಿಫಿಕೇಷನ್ನು, ಬರೀ ಏಜ್ ಹೇಳ್ತಾ ಇದ್ದಾರೆ, ಅರ್ಜಿ ಸಲ್ಲಿಸೋ ದಿನಾಂಕ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದಾರೆ ಅಂತ. ಇದಕ್ಕೆ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಅಭ್ಯರ್ಥಿಗಳು ಕೆಳಕಂದ ವಿದ್ಯಾರ್ಹತೆ ಹೊಂದಿರಬೇಕು. ಯಾವುದು 10th ಆಗಿರಬೇಕು, 10+2 10ನೇ ಕ್ಲಾಸ್ ಆಗಿರಬೇಕು. ಅದಕ್ಕೆ ತತ್ಸಮಾನ PUC, ತತ್ಸಮಾನ ಯಾವುದು ಡಿಪ್ಲೊಮೊ, ITI ಈ ಥರ ಮಾಡಿರೋರು ಕೂಡ ಹಾಕ್ಬೋದು. ಸೊ 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿರಬೇಕು, ಇಲ್ಲ PUC ಮಾಡ್ತಾ ಇರಬೇಕು, ಅಂಥವರು ಇದಕ್ಕೆ ಅಪ್ಲೈ ಮಾಡ್ಕೋಬೋದು. ಸೊ 10th ಬಂದ್ಬಿಟ್ಟು ಗಣಿತ ಮತ್ತು ಭೌತಶಾಸ್ತ್ರ, ಇಂಗ್ಲೀಷ್ ವಿಷಯಗಳಲ್ಲಿ ಕನಿಷ್ಠ 50% ತೊಗೊಂಡಿರ್ಬೇಕು. ನೋಡಿ, ನಿಮಗೆ ಯಾರು 100% ತೊಗೋಬೇಕು, ಡಿಸ್ಟಿಂಕ್ಷನ್ ಬಂದಿರಬೇಕು, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರಬೇಕು ಅಂತ ಏನಿಲ್ಲ. ಜಸ್ಟ್ ನೀವು ಅವ್ರಿಗೆ ಏನು ಕೊಟ್ಟಿದ್ದಾರೋ ಆ ವಿಷಯದಲ್ಲಿ 50% ಮಾರ್ಕ್ಸ್ ತಗೊಂಡಿದ್ರೆ ಅಷ್ಟೇ ಸಾಕು, ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದೇ ವಿಷಯದಲ್ಲಿ 10+2 ಅಥವಾ ತತ್ಸಮಾನ, ಅವಾಗಲೇ ಹೇಳಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಅರ್ಜಿಯೊಂದಿಗೆ ಈ ಕೆಳಗಿನ ದಾಖಲಾತಿಗಳನ್ನು ಸಿದ್ಧಪಡಿಸಿಕೋಬೇಕು. SLC ಅಂಕಪಟ್ಟಿ, ಮತ್ತು PUC ಡಿಪ್ಲೊಮೊ ಪ್ರಮಾಣ ಪತ್ರ. ನಾನು ಹೇಳಿದೆ ಆವಾಗಲೇ, PUC ಅಂತಂದರೆ ಅದು ತತ್ತು ಸಮಾನ ITI ಡಿಪ್ಲೊಮೊ ಈ ಥರದವ್ರು ಹಾಕ್ಬೋದು. ಮತ್ತು ಜಾತಿ ಪ್ರಮಾಣ ಪತ್ರ, ಹಾಗೆ ಆದಾಯ ಪತ್ರ. ಜಾತಿ ಪ್ರಮಾಣ ಪತ್ರ ಅಂತ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟು, ಆದಾಯ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟು. ಆಮೇಲೆ ಆಧಾರ್ ಕಾರ್ಡ್ ಕೂಡ ಸಬ್ಮಿಟ್ ಮಾಡಬೇಕು. ಬಿಳಿ ಹಿನ್ನೆಲೆಯಲ್ಲಿ ಫೋಟೋ. ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ನಿಮಗೆ ಒಂದು ವೈಟ್ ಶೀಟ್ ತೊಗೊಂಡು ಅದ್ರ ಮೇಲೆ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಂಟಿಸಿ ಅದ್ರ ಮೇಲೆ ಸಿಗ್ನೇಚರ್ ಮಾಡಿ ನೀವು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು, ಓಕೆನಾ? ಫೋಟೋಗೆ ಅಡಿಯಲ್ಲಿ ಹೆಸರು ಮತ್ತು ಫೋಟೋ ತೆಗೆದ ದಿನಾಂಕ. ಹಾಗೆ ನೋಡಿ, ಇದರಲ್ಲಿ ಇನ್ನೊಂದೇನೆಂದರೆ, ನೀವು ಯಾವತ್ತು ಸೈನ್ ಮಾಡ್ತೀರೋ ಅವತ್ತಿಂದು ದಿನಾಂಕ ಹಾಕಬೇಕು ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ. ಹಾಗೆ ಆಯ್ಕೆ ಪ್ರಕ್ರಿಯೆ ಅಂತ್ಯಗಳು. ನೋಡಿ, ಈ ಇಂಡಿಯನ್ ಏರ್ ಫೋರ್ಸ್ ಜಾಬ್ಗೆ ನೀವು ಜಾಯ್ನ್ ಆಗೋದಕ್ಕೆ ಏನೇನು ನಿಮಗೆ ಡೀಟೇಲ್ಸ್ ಬೇಕು ಅಂತ, ಅಂದರೆ ಏನೇನು ನಿಮಗೆ
ಅವರು ತೊಗೊತಾರೆ ಅಂದರೆ ಡೈರೆಕ್ಟಾಗಿ ನಿಮಗೆ ಇದನ್ನು ತೊಗೊತಾರೆ, ಲಿಖಿತ ಪರೀಕ್ಷೆ ತೊಗೊತಾರೆ, ಮತ್ತು ದೈಹಿಕ ಸಾಮರ್ಥ್ಯ, ಓಕೆನಾ, ಹಾಗೆ ವೈದ್ಯಕೀಯ ತಪಾಸಣೆ, ಮೆಡಿಕಲ್ ಚೆಕಪ್ ಕೂಡ ಮಾಡ್ತಾರೆ ಅವರು, ಹಾಗೆ ದಾಖಲೆ ಪರಿಶೀಲನೆ, ಮೆಡಿಕಲ್ ಸರ್ಟಿಫಿಕೇಟು ಸಬ್ಮಿಟ್ ಅವರೇ ಚೆಕ್ ಮಾಡಿ ನಿಮಗೆ ಅಲ್ಲೇ ಚೆಕ್ ಮಾಡ್ತಾರೆ ಅವರು, ಓಕೆನಾ, ವೈದ್ಯಕೀಯ ತಪಾಸಣೆ. ಅದಕ್ಕೆ ಅವ್ರದ್ದೊಂದು ಸೆಂಟರ್ ಇರುತ್ತೆ. ನೀವು ಲಿಖಿತ ಪರೀಕ್ಷೆಯಲ್ಲಿ ಪಾಸ್ ಆದಮೇಲೆ ಅವರು ನಿಮಗೆ ಈ ಥರ ಈ ದೈಹಿಕ ಪರೀಕ್ಷೆಗೆ ಮತ್ತು ವೈದ್ಯಕೀಯ ತಪಾಸಣೆಗೆ ದಾಖಲೆ ಪರೀಕ್ಷೆಯಲ್ಲಿ ಚೆಕ್ ಮಾಡೋದಕ್ಕೆ ಅಂತಲೇ ಕರೆಸ್ತಾರೆ. ಸೊ ಅವಾಗ ಇದನ್ನೆಲ್ಲ ನಿಮಗೆ ಮಾಡಿಕೊಡ್ತಾರೆ, ಅವರು ಮಾಡ್ತಾರೆ, ಓಕೆನಾ. ನೀವೇನು ಸಪ್ರೇಟಾಗಿ ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲ ಮಾಡಿ ಇಟ್ಕೋಬೇಡಿ ಇವಾಗಲೇ, ಓಕೆನಾ. ಸೊ ಇದು ನೋಡಿ, ಇದಕ್ಕೆ ತುಂಬ ಸಿಂಪಲ್ ಆಗಿದೆ. ಮತ್ತು ಪ್ರತಿ ವರ್ಷ ವೇತನ ಬಂದು ನಿಮಗೆ ಇದ್ರ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 30,000 ಸಿಗುತ್ತೆ ಸ್ಯಾಲ್ರಿ. ಜೊತೆಗೆ ಪ್ರತಿ ವರ್ಷವೂ ನಿಮಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗ್ತಾ ಇರುತ್ತೆ, ಅಂದರೆ ಜಾಸ್ತಿ ಮಾಡ್ತಾ ಹೋಗ್ತಾ ಇರ್ತಾರೆ. ನಿಮಗೆ 1,000 ರೂಪಾಯಿ 2,000 ರೂಪಾಯಿ ಏನೂ ಮಾಡಲ್ಲ. ಇದು ಸ್ಟಾರ್ಟಿಂಗೇ ಬಂದು 5,000 ರೂಪಾಯಿಂದ 8,000 10,000 ಈ ಥರ ಏರ್ಫೋರ್ಸಲ್ಲಿ ಸ್ಯಾಲ್ರಿ ಜಾಸ್ತಿ ಮಾಡ್ತಾರೆ. ಹಾಗೆ ಅಗ್ನಿವೀರ ಸೇವಾನಿಧಿ ಹಂತದಲ್ಲಿ ಸುಮಾರು 11 ಲಕ್ಷ ಸೇವಾನಿಧಿ ಕೊಡ್ತಾರೆ ನಿಮಗೆ, ಓಕೆನಾ. ಅರ್ಜಿ ಸಲ್ಲಿಕೆ ಬಗ್ಗೆ ಸೂಚನೆ: ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಆನ್ಲೈನ್, ಅಂದರೆ ನಾನು ನಿಮಗೆ ಹೇಳಿದ್ನಲ್ಲ ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಯಾಕಂದರೆ ನಾನು ಆಲ್ರೆಡಿ ಲಿಂಕ್ನ ಕ್ಲಿಕ್ ಮಾಡಿ ಚೆಕ್ ಮಾಡಿನೇ ನಿಮಗೆ ಹೇಳ್ತಾ ಇರೋದು. ಸೊ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲೀನಾಗಿ ಸಬ್ಮಿಟ್ ಮಾಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ನಾನು ಜಸ್ಟು ರೆಫರೆನ್ಸ್ಗೋಸ್ಕರ ಅಂತ ಎಲ್ಲ ಚೆಕ್ ಮಾಡಿದೆ, ಆಮೇಲೆ ಅದನ್ನು ನಾನು ಅಪ್ಲೋಡ್ ಮಾಡಿರೋದೆಲ್ಲ ಡಿಲೀಟ್ ಮಾಡಿದೆ. ಆ ಥರ ಆಪ್ಷನ್ನು ಇದೆ. ಎಲ್ಲ ಮಾಹಿತಿ ಸರಿಯಾಗಿ ಭರ್ತಿ ಮಾಡಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ನೋಡಿ, ನಾನು ಇದನ್ನೇ ಹೇಳ್ತಾ ಇರೋದು, ನಾನು ಡಿಲೀಟ್ ಮಾಡಿದೆ ಅಂತ. ಸೊ ನಿಮ್ದೇನಾದರೂ ಇನ್ ಕೇಸ್ ಆಫ್ ಅದು ಸರಿ ಇಲ್ಲ ಅಂತಂದರೆ ಡಿಲೀಟ್ ಮಾಡಿ. ಒಂದ್ಸಲಿ ಎಂಡ್ ಸಬ್ಮಿಟ್ ಕೊಡೋಕೆ ಮುಂಚೆ ಅಪ್ಲೋಡ್ ಆಗುತ್ತೆ, ಅಪ್ಲೋಡ್ ಆದಮೇಲೆ ಕ್ಲಿಕ್ ಮಾಡಿ ಒಂದ್ಸಲಿ ನೋಡಿ ನಿಮ್ಮ ಡಾಕ್ಯುಮೆಂಟ್ಸ್ನ. ಅದು ಕರೆಕ್ಟಾಗಿತ್ತು ಅಂತ ಅಂದರೆ ಮಾತ್ರ ನೀವು ಸಬ್ಮಿಟ್ ಕೊಡಿ, ಇಲ್ಲ ಅಂದರೆ ಸಬ್ಮಿಟ್ ಕೊಡಬೇಡಿ. ಮತ್ತು ಒಂಚೂರು ಏನಾದರೂ ಡಿಫ್ರೆನ್ಸ್ ಆದ್ರೂ ನಿಮಗೆ ಜಾಬ್ ಸಿಗೋದಿಲ್ಲ, ಕಷ್ಟ ಆಗುತ್ತೆ. ಏರ್ಫೋರ್ಸಲ್ಲಿ ಜಾಬ್ ಸಿಗೋದು ತುಂಬಾ ಅದೇನೋ ಹೇಳ್ತಾರಲ್ಲ, ಏನು ಪುಣ್ಯ ಮಾಡಿರಬೇಕು ನೀವು. ಏರ್ಫೋರ್ಸ್ ಅಂತ ಜಾಗದಲ್ಲಿ ಕೆಲಸ ಮಾಡೋದು ನಮ್ಮ ಒಳ್ಳೆತನ ಆಗಿರ್ಬೋದು, ಮತ್ತು ನಮ್ಮ ಪಾಸಿಟಿವ್ ಎನರ್ಜಿ ಆಗಿರ್ಬೋದು, ಮತ್ತು ನಮಗೆ ಒಂದು ಆಗೋದಾಗಿರ್ಬೋದು, ಎಲ್ಲ ಥರನೂ ನಮ್ಮ ಲೈಫಲ್ಲಿ ಚೇಂಜಸ್ ಆಗುತ್ತೆ ಗೊತ್ತಾ. ಏರ್ಫೋರ್ಸಲ್ಲಿ ಜಾಯ್ನ್ ಆದರೆ ಆ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ನಮ್ಮದು. ಸೊ ಅಂಥ ಅವಕಾಶನ ಯಾರೂ ಮಿಸ್ ಮಾಡ್ಕೋಬೇಡಿ. ಸೊ ಏರ್ಫೋರ್ಸ್ಗೆ ಹೋಗಿ ಜಾಯ್ನ್ ಆಗಿ, ಇದೊಂಥರ ಸುವರ್ಣ ಅವಕಾಶನೇ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಗೆ ಅವಾಗೆಲ್ಲ ಈ ಥರ ಎಲ್ಲ ಆಪ್ಷನ್ಸೇ ಇರಲಿಲ್ಲ, ನಾವುಗಳೆಲ್ಲ ಹುಡ್ಕೊಂಡು ಹೋಗ್ಬೇಕಾಗಿತ್ತು ಎಲ್ಲೆಲ್ಲಿದೆ ಏನು ಅಂತ. ಇವಾಗೆಲ್ಲ ಆನ್ಲೈನ್ ಬಂದಿರೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ, ಯಾರು 10ನೇ ಕ್ಲಾಸ್ ಮಾಡಿ PUC ಮಾಡಿಕೊಂಡು ಮನೇಲೇ ಇದ್ದೀರಾ ಅಂಥವರೆಲ್ಲ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ ಆರಾಮಾಗಿ 17.5 ವರ್ಷದಿಂದ ಅಪ್ಲೈ ಮಾಡ್ಬೋದು. ಸೊ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಫಸ್ಟ್ PUCಗೆ 17 ವರ್ಷ ಆಗಿರುತ್ತೆ ನಿಮಗೆ. ಸೆಕೆಂಡ್ PUC ಕಂಪ್ಲೀಟ್ ಆಗೋಷ್ಟರಲ್ಲಿ 18 ವರ್ಷ ಆಗುತ್ತೆ, ಕೆಲವ್ರಿಗೆ 18 ವರ್ಷ ತುಂಬೋಗಿರುತ್ತೆ. ಸೊ PUC ಸೆಕೆಂಡ್ PUC ಮಾಡಿರೋರು ಯಾರೆಲ್ಲ ಇದ್ದೀರಾ, 10th ಮಾಡಿರೋರು ಯಾರೆಲ್ಲ ಇದ್ದೀರಾ, IT ಮಾಡಿರೋರು ಯಾರೆಲ್ಲ, ಡಿಪ್ಲೊಮಾ ಮಾಡಿರೋರು ಯಾರೆಲ್ಲ ಇದ್ದೀರಾ, ಸೊ ಅಪ್ಲಿಕೇಶನ್ ಹಾಕಿ. ಏರ್ಫೋರ್ಸಲ್ಲಿ 100% ಜಾಬು ಸಿಗತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ನಿಮಗೆ 100% ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈಗ ಅವಾಗೆಲ್ಲ ನಮಗೆ ಡಾಕ್ಯುಮೆಂಟ್ಸ್ಗಳೆಲ್ಲ ತುಂಬ ಆದಾಯ ಪತ್ರ ಆಗಿರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಮತ್ತು ಕೆಲವೊಂದು ಸರ್ಟಿಫಿಕೇಟ್ ತೊಗೊಂಡು ಬನ್ನಿ ಅಂತ ಹೇಳ್ತಾಯಿದ್ರು. ಅದೆಲ್ಲ ತುಂಬ ಕಷ್ಟ ಆಗಿರ್ತಿತ್ತು. ಇವಾಗ ಆ ಥರ ಏನು ಡಾಕ್ಯುಮೆಂಟ್ಸ್ ಅವರೆಲ್ಲ ಕೇಳೋದೇ ಇಲ್ಲ ನಿಮ್ಮನ್ನು. ಜಸ್ಟ್ ಆಧಾರ್ ಕಾರ್ಡ್ ಕೇಳ್ತಾರೆ, ಪ್ಯಾನ್ ಕಾರ್ಡ್ ಕೇಳ್ತಾರೆ, ಇಲ್ಲ ಅಂತಂದರೆ ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ, ಮತ್ತು ನಿಮ್ಮದು ಏನು PUC SSLC ಮಾರ್ಕ್ಸ್ ಕಾರ್ಡ್ಸ್ ಕೇಳ್ತಾರೆ, ಅಷ್ಟೇನೆ. ಮೊದಲೆಲ್ಲ ಏನೇನು ಕೇಳ್ತಾಯಿದ್ರು ಗೊತ್ತಾ ನಮ್ಗಳಿಗೆ, ಅಲ್ಲೋಗಿ ಸೈನ್ ಮಾಡಿಸ್ಕೊಂಡು ಬನ್ನಿ ತಾಲೂಕ್ ಪಂಚಾಯತಿಯಿಂದ, ಇಲ್ಲೋಗಿ ಅದೆಲ್ಲೋ ಆಫೀಸ್ಗಳಿಗೆ ಹೋಗಿ ಸೈನ್ ಮಾಡಿಸ್ಕೊಂಬನ್ನಿ, ಮತ್ತು ಸ್ಕೂಲಿಗೆ ಹೋಗಿ ಇನ್ನೊಂದು ಸರ್ಟಿಫಿಕೇಟ್ ತೊಗೊಂಡು ಬನ್ನಿ. ಎಷ್ಟೋ ರಿಸ್ಟ್ರಿಕ್ಷನ್ಸ್ ಇತ್ತು ಗೊತ್ತಾ ಅವಾಗ. ಅಪ್ಲೈ ಮಾಡಬೇಕು ಅಂದರೆ ಹಿಂಸೆ ಆಗ್ತಿತ್ತು. ಬಟ್ ಇವಾಗ ಆ ಥರ ಎಲ್ಲ ಏನೂ ಇಲ್ಲ. ಆನ್ಲೈನಲ್ಲಿ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಮತ್ತು ಅವ್ರು ಕೇಳೋ ಡಾಕ್ಯುಮೆಂಟ್ ಮಿನಿಮಲ್ ಡಾಕ್ಯುಮೆಂಟ್ಸ್ ಎಲ್ಲನೂ ನಮ್ಮ ಹತ್ರ ಇದ್ದೇ ಇರುತ್ತೆ 100%. ಸೊ ಎಲ್ಲರೂ ಏರ್ಫೋರ್ಸ್ಗೆ ಅಪ್ಲೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟಲ್ಲಿ ಹಾಕ್ಬೋದು, ಇಲ್ಲಾಂದರೆ ನನಗೆ ಪರ್ಸ್ನಲಾಗೂ ಮೆಸೇಜ್ ಮಾಡಿ, ಪರವಾಗಿಲ್ಲ. ಯಾಕಂದರೆ ಇದು ಜಾಬ್ಗೆ ಅಪ್ಲೈ ಮಾಡ್ತಾ ಇರೋದು ಅಲ್ವಾ. ಸೊ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತಂದರೆ ನೋ ಪ್ರಾಬ್ಲಮ್. ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತಿದ್ರೆ ಬೇಗ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಕಮ್ಮಿ, ಇನ್ನೊಂದು 10 ದಿನ ಅಷ್ಟೇ ಇರೋದು. ಸೊ ಬೇಗ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ನೆಕ್ಸ್ಟು ಜಾಬ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.